ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಸ್ಫೂರ್ತಿ. ನನ್ನ ನೆಚ್ಚಿನ ನಟರಾದಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ನನ್ನ ಮತ್ತೊಂದು ಯೂಟ್ಯೂಬ್ ವಿಡಿಯೋನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿಗೆ ಅಪ್ಪು ಸರ್ ಜೀವಂತವಾಗಿದ್ದಿದ್ರೆ ಅವ್ರಿಗೆ 50 ವರ್ಷ ತುಂಬ್ತಾ ಇತ್ತು. ನಮ್ಮೆಲ್ರಿಗೂ ಕೂಡ ನುಂಗಲಾರದ ತುತ್ತು ಅಂತ ಅನಿಸಿರುವಂತದ್ದು ಅವರ ಅಗಲಿಕೆ. ಇವತ್ತಿಗೂ ಕೂಡ ನಾವು ಅದನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮೆಲ್ರಿಗೂ ಅವರ ಅಗಲಿಕೆಗೆ ಕಾರಣ ಕೂಡ ಗೊತ್ತಿದೆ, ಅದೇ ಹೃದಯಾಘಾತ. ಈ ಕಾರ್ಡಿಯಾಕ್ ಅರೆಸ್ಟ್ ಅಂತ ಬಂದಿದ ತಕ್ಷಣ ಅದರ ಕಾಸಸ್ ಏನು, ಸಿಂಪ್ಟಮ್ಸ್ ಏನು ಅನ್ನೋದು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ. ಆದ್ರೆ ಇವತ್ ನಾನು ಮಾತನಾಡೋದಕ್ಕೆ ಹೊರಟಿರೋದು ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ ಅಲ್ಲ, ಮತ್ತೊಂದು ಹೃದ್ರೋಗ ಸಮಸ್ಯೆ ಬಗ್ಗೆ. ಹೌದು ಸ್ನೇಹಿತರೆ, ಕೇವಲ ಒತ್ತಡದಿಂದ, ಮಾನಸಿಕವಾಗಿ ಇರ್ಬೋದು ಅಥವಾ ದೈಹಿಕವಾಗಿ ಇರ್ಬೋದು, ಅತಿಯಾದ ಒತ್ತಡದಿಂದ ಒಂದು ಹೃದ್ರೋಗ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅದರ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಕಾರ್ಡಿಯಾಕ್ ಅರೆಸ್ಟ್ ನ ಸಿಂಪ್ಟಮ್ಸ್ ಗೆ ಸಿಮಿಲರ್ ಇದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಿಮ್ಗೆ ಅದ್ರ ಬಗ್ಗೆ ಅರಿವಿದ್ಯಾ? ಎಸ್, ಇವತ್ ನಾನು ಮಾತನಾಡೋದಕ್ಕೆ ಹೊರಟಿರೋದು ಟಾಕಟ್ಸುಬೊ ಕಾರ್ಡಿಯೋಮಯೋಪತಿ. ಇದನ್ನ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅಂತಾನೂ ಕರೀತಾರೆ, ಸ್ಟ್ರೆಸ್ ಇಂಡ್ಯೂಸ್ಡ್ ಕಾರ್ಡಿಯೋಮಯೋಪತಿ ಅಂತಾನೂ ಕರೀತಾರೆ. ಈ ಒಂದು ಹೃದ್ರೋಗ ಸಮಸ್ಯೆ ಬಗ್ಗೆ 1990ರಲ್ಲಿ ಜಪಾನ್ ನಲ್ಲಿ ಫಸ್ಟ್ ಟೈಮ್ ಈ ಒಂದು ಟರ್ಮ್ ಡಿಸ್ಕ್ರೈಬ್ ಆಯ್ತು. ಹಾಗಾದ್ರೆ ಏನಿದು, ಏನಿ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅಂದ್ರೆ? ನಮ್ಮ ಹೃದಯದ ಲೆಫ್ಟ್ ವೆಂಟ್ರಿಕಲ್ ಏನಿರುತ್ತೆ ಅದು ತುಂಬಾನೇ ವೀಕ್ ಆಗುತ್ತೆ. ಈ ಕಂಡೀಷನ್ ಅನ್ನೇ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅಂತ ಕರೀತಾರೆ. ಇದನ್ನ ಸ್ಟ್ರೆಸ್ ಇಂಡ್ಯೂಸ್ಡ್ ಕಾರ್ಡಿಯೋಮಯೋಪತಿ ಅಂತ ಕರೆಯೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ಹೃದ್ರೋಗ ಸಮಸ್ಯೆ ಬರೋದೇನೆ ಎಕ್ಸೆಸಿವ್ ಎಮೋಷನಲ್ ಮತ್ತೆ ಫಿಸಿಕಲ್ ಸ್ಟ್ರೆಸ್ ಇಂದ. ಇವತ್ತು ಯಾವ ರೀತಿ ಒಂದು ಒತ್ತಡ ಭರಿತವಾದ ಜೀವನದಲ್ಲಿ ನಾವೆಲ್ಲರೂ ಜೀವನ ನಡೆಸ್ತಾ ಇದ್ದೀವಿ ಅನ್ನೋದು ನಿಮ್ಮೆಲ್ರಿಗೂ ಸಹ ಗೊತ್ತೇ ಇದೆ. ಹಾಗಾಗಿ ಇದರ ಬಗ್ಗೆ ತಿಳ್ಕೊಳ್ಳುವಂತ ಅವಶ್ಯಕತೆ ತುಂಬಾನೇ ಇದೆ. ಈ ನಮ್ಮ ಆತ್ಮೀಯರ ಒಂದು ಅಕಾಲಿಕ ಮರಣ ಸಂಭವಿಸೋದಿರ್ಬೋದು, ಅಥವಾ ವ್ಯಕ್ತಿಗೆ ಯಾವುದೋ ಒಂದು ಟರ್ಮಿನಲ್ ಇಲ್ನೆಸ್ ಇದೆ ಅಂತ ಗೊತ್ತಾಗೋದಿರ್ಬೋದು, ಸಡನ್ ಶಾಕ್ ಇರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಒತ್ತಡದ ವಾತಾವರಣ ಕನ್ಸಿಸ್ಟೆಂಟ್ ಆಗಿ ಒಬ್ಬ ವ್ಯಕ್ತಿಯನ್ನ ಬಾದರ್ ಮಾಡ್ತಾನೆ ಇದ್ರೆ ಆ ವ್ಯಕ್ತಿ ಈ ಹೃದ್ರೋಗ ಸಮಸ್ಯೆಗೆ ತುತ್ತಾಗುವಂತಹ ಪರಿಸ್ಥಿತಿ ಎದುರಾಗುವಂತ ಸಂದರ್ಭ ಬರುತ್ತೆ. ಹಾಗಾದ್ರೆ ಇದರ ಲಕ್ಷಣಗಳೇನು? ಹಾರ್ವರ್ಡ್ ಯೂನಿವರ್ಸಿಟಿ ಮಾಡಿರುವಂತಹ ರಿಸರ್ಚ್ ಪ್ರಕಾರ ಏನ್ ಹೇಳತ್ತಪ್ಪ ಅಂತಂದ್ರೆ, ಇಸಿಜಿ ಮಾಡಿಸಿದಾಗ ಕಾರ್ಡಿಯಾಕ್ ಅರೆಸ್ಟ್ ಆಗಿರುವಂತಹ ಪೇಷಂಟ್ ನ ಇಸಿಜಿ ರಿಪೋರ್ಟ್ ಏನಿದೆ ಅಲ್ಲಿ ಏನ್ ಅಬ್ನಾರ್ಮಲಿಟೀಸ್ ಕಾಣಿಸುತ್ತೆ, ಆಲ್ಮೋಸ್ಟ್ ಅದೇ ರೀತಿ ಅಬ್ನಾರ್ಮಲಿಟೀಸ್ ಈ ಒಂದು ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಇರುವಂತಹ ಪೇಷಂಟ್ಗೂ ಕೂಡ ಕಾಣಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ಎಕ್ಸಾಕ್ಟ್ ಆಗಿ ಬ್ರೋಕನ್ ಹಾರ್ಟ್ ಸಿಂಡ್ರೋಮೆ ಅಂತ ಡಯಾಗ್ನೈಸ್ ಮಾಡೋದು ಸ್ವಲ್ಪ ಕಷ್ಟ. ಮೋಸ್ಟ್ ಆಫ್ ದ ಟೈಮ್ ಇದನ್ನ ಕಾರ್ಡಿಯಾಕ್ ಅರೆಸ್ಟ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಅದೇನೇ ಆಗಿರ್ಲಿ, ಹಾಗಾದ್ರೆ ಈ ಒಂದು ಹೃದ್ರೋಗ ಸಮಸ್ಯೆಗೆ ರೆಮಿಡಿನೇ ಇಲ್ವಾ, ಸೊಲ್ಯೂಷನ್ನೇ ಇಲ್ವಾ? ನಿಮ್ಗೆ ಗೊತ್ತಿದೆ, ಪರಿಹಾರ ಇಲ್ದಿರೋ ಸಮಸ್ಯೆನೇ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಏನ್ ಪರಿಹಾರ ಇದಕ್ಕೆ? ಸ್ಟ್ರೆಸ್ ಇಂಡ್ಯೂಸಿಂಗ್ ಹಾರ್ಮೋನ್ಸ್ ಏನಿರುತ್ತೆ ಅದನ್ನ ಆದಷ್ಟು ನಾವು ರೆಡ್ಯೂಸ್ ಮಾಡ್ಕೊಳ್ಬೇಕು. ಹೇಗೆ ರೆಡ್ಯೂಸ್ ಮಾಡ್ಕೊಳ್ಬಹುದು? ಬೈ ಸೆಕ್ರೀಟಿಂಗ್ ಹ್ಯಾಪಿ ಹಾರ್ಮೋನ್ಸ್. ಹಾಗಾದ್ರೆ ಈ ಹ್ಯಾಪಿ ಹಾರ್ಮೋನ್ಸ್ ಅನ್ನ ಹೇಗೆ ಸೆಕ್ರೀಟ್ ಮಾಡೋದು? ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸಂಭಾಷಣೆಯಲ್ಲಿ ತೊಡಗಿಕೊಳ್ಳುವುದರ ಮೂಲಕ, ಹವ್ಯಾಸಗಳಲ್ಲಿ ತೊಡಗಿಕೊಳ್ಳುವುದರ ಮೂಲಕ, ಅಂದ್ರೆ ನಮ್ಗೆ ಏನ್ ಖುಷಿ ಕೊಡುತ್ತೆ ಆ ಖುಷಿ ಕೊಡುವಂತಹ ಕೆಲಸಗಳಲ್ಲಿ ತೊಡಗಿಕೊಂಡಾಗ ಈ ಸ್ಟ್ರೆಸ್ ಇಂಡ್ಯೂಸಿಂಗ್ ಹಾರ್ಮೋನ್ಸ್ ಕಡಿಮೆಯಾಗಿ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಈ ಹ್ಯಾಪಿ ಹಾರ್ಮೋನ್ಸ್ ಗಳ ಮೂಲಕ ನಾವು ಆರೋಗ್ಯವಾಗಿರಬಹುದಲ್ಲದೆ ಈ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅನ್ನ ತಡೆಗಟ್ಟಬಹುದು. ಮತ್ತೆ ಈ ರೀತಿ ಸಮಸ್ಯೆಗೆ ತುತ್ತಾಗಿರುವಂತಹ ವ್ಯಕ್ತಿಗೆ ಗುಣಮುಖರಾಗೋದಕ್ಕೆ ನಾವು ಯಾವ ರೀತಿ ಸಹಾಯ ಮಾಡಬಹುದು, ಅವ್ರ ಜೊತೆ ಸಮಯ ಕಳೆಯೋದ್ರ ಮೂಲಕ ಆದಷ್ಟು ನಾವು ಖುಷಿಯನ್ನ, ಪ್ರೀತಿಯನ್ನ ಹಂಚೋದಕ್ಕೆ ಪ್ರಯತ್ನ ಪಡಬೇಕು. ಅಪ್ಪು ಸರ್ ಅಂದಿದ ತಕ್ಷಣ ನಮ್ಗೆ ನೆನಪಾಗೋದು ಅವರ ಮುದ್ದಾದ ನಗು. ನಗುವಿನ ಒಡೆಯ, ನಗುವಿನ ಪರಮಾತ್ಮ ಅಂತಾನೆ ಕರಿತೀವಿ. ಅವ್ರು ಯಾವಾಗ್ಲೂ ಅಷ್ಟೇ ಹೇಳ್ತಾ ಇರೋರು, ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು, ನಮ್ಮ ಸುತ್ತಮುತ್ತಲಿನ ಜನರನ್ನ ತುಂಬಾ ಖುಷಿಯಾಗಿ ಇಟ್ಕೋಬೇಕು ಅಂತಾನೆ ಯಾವಾಗ್ಲೂ ಹೇಳೋರು ಅಪ್ಪು ಸರ್. ಇವತ್ತು ಅವರ ಜನ್ಮದಿನದಂದು ನಾವು ಒಂದು ಸ್ಟೆಪ್ ತಗೋಬೇಕು. ಏನಪ್ಪಾ ಅದು ಅಂತಂದ್ರೆ, ಒತ್ತಡ ಮುಕ್ತ ವಾತಾವರಣವನ್ನ ಸೃಷ್ಟಿ ಮಾಡ್ತೀವಿ ಅಂತ. ಅಂದ್ರೆ ನಮ್ಮವರ ಆರೋಗ್ಯಕ್ಕಿಂತ, ನಮ್ಮವರ ಸಂತೋಷಕ್ಕಿಂತ ಮಿಗಿಲಾದದ್ದೇನಿದೆ. ಹಾಗಾಗಿ ಅವರ ಮೇಲೆ ಯಾವುದೇ ರೀತಿಯ ಹೇರಿಕೆಯನ್ನ ಹಾಕದೆ, ಒತ್ತಡವನ್ನ ಸೃಷ್ಟಿ ಮಾಡದೆ, ಸಾಧ್ಯವಾದಷ್ಟು ಕೂಡ ನಾವು ಒತ್ತಡ ಮುಕ್ತ ವಾತಾವರಣವನ್ನ ಕಾಪಾಡ್ಕೊಂಡು ಬಂದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮವರ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ನೋಡಿ, ನನ್ಗೆ ನಮ್ಮ ತಂದೆಯವರು ಕೊಟ್ಟಂತಹ ಪುಸ್ತಕ ಇದು, ಮಂಕುತಿಮ್ಮನ ಕಗ್ಗ. ಕಗ್ಗದ ಕೆಲವೊಂದು ಸಾಲ್ಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಚಿತ್ತದ ಅನುಭವ ಭಾವ ಸಂಭಾವನೆಗಳೆಲ್ಲ ಬತ್ತವದನು ವಿಚಾರ ಯುಕ್ತಿಗಳು ಕುಟ್ಟೆ, ತತ್ವ ತಂಡುಲ ದೊರೆಗುಮದು ವಿವೇಚಿತ ತತ್ವ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ. ಅಂದ್ರೆ ನಮ್ಮ ಮನಸ್ಸಿನ ಅನುಭವಗಳು, ಭಾವನೆಗಳು ಮತ್ತೆ ಆಲೋಚನೆಗಳೆಲ್ಲವೂ ಕೂಡ ಭತ್ತದ ಹಾಗೆ.
ಇವುಗಳನ್ನ ವಿಮರ್ಶೆ ಮತ್ತು ವಿವೇಕಗಳೆಂಬ ಒನಕೆಗಳಿಂದ ಚೆನ್ನಾಗಿ ಕುಟ್ಟಿದಾಗ ಸಿದ್ಧಾಂತವೆಂಬ ಅಕ್ಕಿ ನಮಗೆ ಸಿಗುತ್ತದೆ. ಈ ಸಾರ ವಿಚಾರ ಮಾಡಿ ದೊರಕಿದ ಸಿದ್ಧಾಂತವೇ ನಮ್ಮ ಪ್ರತಿದಿನದ ಊಟ ಅಂತ ಹೇಳ್ತಾರೆ. ನೋಡಿ, ಡಿ.ವಿ.ಜಿ ಅವರ ಈ ಸಾಲುಗಳನ್ನ ಅರ್ಥೈಸಿಕೊಳ್ತಾ ಹಾಗೆ ನಮ್ಮ ನೆಚ್ಚಿನ ನಟರಾದಂತಹ ಅಪ್ಪು ಸರ್ ಅವರ ಜೀವನದ ಆದರ್ಶಗಳ ಪರಿಪಾಲನೆ ಮಾಡ್ತಾ ಇವತ್ತಿನ ದಿವಸ ನಾವು ಒತ್ತಡ ಮುಕ್ತ ವಾತಾವರಣವನ್ನ ಸೃಷ್ಟಿ ಮಾಡ್ತೀವಿ, ನಮ್ಮ ಪ್ರೀತಿ ಪಾತ್ರರಿಗೆ ಪ್ರೀತಿಯನ್ನ ಹಂಚ್ತೀವಿ ಅನ್ನುವಂತಹ ಸಂಕಲ್ಪ ಮಾಡಿದ್ರೆ ನಮ್ಮ ನೆಚ್ಚಿನ ನಟನ ಜನ್ಮ ದಿನಾಚರಣೆಗೆ ಮತ್ತಷ್ಟು ಸಾರ್ಥಕತೆಯ ಮೆರುಗನ್ನ ಕೊಟ್ಟ ಹಾಗೆ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಅಪ್ಪು ಸರ್ ಅವರ ಜನ್ಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.